ತಿಹಾರ್ ಜೈಲಿಂದ ಬಿಡುಗಡೆಯಾಗಿ ಬಂದಂಥ ಸಂದರ್ಭದಲ್ಲಿ ನಾವೆಲ್ಲರೂ ಸಹ ಹೋಗಿ ಏರ್ಪೋರ್ಟಿಂದ ಅವ್ರನ್ನ ಮೆರವಣಿಗೆ ಮುಖಾಂತರ ಮಾಡಿ ನಾವು ಕರ್ಕೊಂಬಂದ್ರಿ. ಆ ರೀತಿ ಏನಾದರೂ ಹುನ್ನಾರ ಮಾಡಾಗಿದ್ದಿದ್ರೆ ನಮ್ಮ ಪಕ್ಷದ ಕಾರ್ಯಕರ್ತರೆಲ್ಲ ನೀವು ಹೋಗಿ ಅಂತೇಳಿ ಯಾಕೆ ಹೇಳ್ತಾ ಇದ್ರು ನಮ್ಮ ಪಕ್ಷದ ನಾಯಕರು? ಅದು ಅವರ ಭ್ರಮೆ, ಅದು ಅವರ ಭ್ರಮೆ, ಅದು ಅವರ ಭ್ರಮೆ, ಅದು ಅವರ ಭ್ರಮೆ. ಸುಮಾರು 15,000 ಜನ ರೈತರು, ಸುಮಾರು 9,000 ಎಕರೆ ರೈತರು ಸುಮಾರು 210 ದಿನಗಳಿಂದ ಅವರು ಹೋರಾಟವನ್ನು ಮಾಡ್ತಾ ಇದ್ದಾರೆ. ನಿಮಗೆ ಅಧಿಕಾರ ಕೊಟ್ಟಿರ್ತಕ್ಕಂಥದ್ದು ರೈತರಿಗೆ ಒಳ್ಳೇದು ಮಾಡಬೇಕು. ನೀವೇನಿವತ್ತು 5 ಗ್ಯಾರಂಟಿ ಸ್ಕೀಮ್ಗಳನ್ನ ತಂದಿದ್ದೀರಲ್ವಾ, ತಾವು 5ನೇ ತಾರೀಕು ಕೊಡ್ತಿರೋ, 10ನೇ ತಾರೀಕು ಕೊಡ್ತಿರೋ, 15ನೇ ತಾರೀಕು ಕೊಡ್ತಿರೋ, ದಯವಿಟ್ಟು ಒಂದು ಕ್ಯಾಲೆಂಡರ್ ಈವೆಂಟ್ ಡೇಟನ್ನು ನೀವು ಫಿಕ್ಸ್ ಮಾಡಿ 500 ಕೋಟಿ ರೂಪಾಯಿ ಹೆಣ್ಮಕ್ಳು ಫ್ರೀಯಾಗಿ ಓಡಾಡ್ಬಿಟ್ಟಿದ್ದಾರೆ ಬಸ್ಸಲ್ಲಿ ಅಂತ ಹೇಳ್ಬಿಟ್ಟು. ಯಾವ ಪುರುಷಾರ್ಥಕ್ಕೋಸ್ಕರ? ಏನೋ ಒಂದು 10 ರೂಪಾಯೋ 15 ರೂಪಾಯಿ 20 ರೂಪಾಯಿ ಬಸ್ ಚಾರ್ಜನ್ನು ಉಳಿಸಿ ಪ್ರತಿದಿನ ನೀವು ಪಾಪ ಆ ದಿನನಿತ್ಯ ಅಗತ್ಯ ವಸ್ತುಗಳ ಬೆಲೆಯನ್ನು ನೀವು ಗಗನಕ್ಕೆ ಏರಿಸಿದ್ದೀರಿ. ಯಾರಾದರೂ ನೆಮ್ಮದಿಯಿಂದ ಜೀವನ ಮಾಡಲಿಕ್ಕೆ ಸಾಧ್ಯನಾ? ನೀವು ಜನರಿಗೋಸ್ಕರ, ಜನರ ಒಳಿತಿಗೋಸ್ಕರ, ರಾಜ್ಯದ ಅಭಿವೃದ್ಧಿಗೋಸ್ಕರ ನೀವು ಕೆಲಸ ಮಾಡ್ತಲ್ಲ ಅಂತೇಳಿ ರಾಜ್ಯದ ಸ್ತ್ರೀ ಸಾಮಾನ್ಯನಿಗೆ ಗೊತ್ತಿದೆ. ಸರ್, ಮೊನ್ನೆ ಬೃಹತ್ ಪ್ರತಿಭಟನೆ ಮಾಡಿದರೆ ಆ ವಿಚಾರಕ್ಕೆ ಸಂಬಂಧಪಟ್ಟಾಗೆ DK ಶಿವಕುಮಾರ್ ಅವರು ಹೇಳ್ತಿರುವಂಥದ್ದು HDK ಕುಟುಂಬ ನನ್ನ ಜೈಲಿಗೆ ಕಳಿಸೋದ್ರಲ್ಲಿ ನಿರತರಾಗಿದ್ದಾರೆ, ಷಡ್ಯಂತ್ರ ಮಾಡ್ತಾ ಇದ್ದಾರೆ ಅನ್ನುವಂಥ ಮಾತು. ನೋಡಿ, ಮಾನ್ಯ ಉಪಮುಖ್ಯಮಂತ್ರಿಗಳು ಏನು ಮೊನ್ನೆ ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ, ಆ ರೀತಿ ಇದ್ದಿದ್ರೆ ಅವರು ಹಿಂದೆ ಉಪಮುಖ್ಯಮಂತ್ರಿಗಳು ಹಿಂದೆ ವಿರೋಧ ಪಕ್ಷದಲ್ಲಿ ಕೂತು ಕೆಲಸ ಮಾಡೋಂಥ ಸಂದರ್ಭದಲ್ಲಿ ಅವರನ್ನು ಆವತ್ತು ED ಅವರು ಏನು ಬಂದಂಥ ಸಂದರ್ಭದಲ್ಲಿ ನಮ್ಮ ಪಕ್ಷದ ನಾಯಕರಾಗಿರ್ತಕ್ಕಂಥ ಕುಮ್ಮಣ್ಣವರು, ಪೂಜ್ಯ ದೇವೇಗೌಡರು ಸಾಹೇಬರು ಆದಿಯಾಗಿ ಅವರು ಅಲ್ಲಿಂದ ಬಿಡುಗಡೆಯಾಗಿ ಬಂದಂಥ ತಿಹಾರ್ ಜೈಲಿಂದ ಬಿಡುಗಡೆಯಾಗಿ ಬಂದಂಥ ಸಂದರ್ಭದಲ್ಲಿ ನಾವೆಲ್ಲರೂ ಸಹ ಹೋಗಿ ಏರ್ಪೋರ್ಟಿಂದ ಅವ್ರನ್ನ ಮೆರವಣಿಗೆ ಮುಖಾಂತರ ಮಾಡಿ ನಾವು ಕರ್ಕೊಂಬಂದ್ರಿ. ಆವತ್ತು ನಮಗೆ ಸೂಚನೆ ಕೊಟ್ಟಂಥದ್ದು ನಮ್ಮ ನಾಯಕರುಗಳು. ಅವ್ರನ್ನ ಆವತ್ತು ಅಲ್ಲಿಂದ, ನಿಮ್ಗೆ ಗೊತ್ತಲ್ಲ, ಆವತ್ತು ನಮ್ಮ ಪಕ್ಷದ ಬಾಟವನ್ನು ಅವ್ರ ಕೈಗೆ ಕೊಟ್ಟು ಅಲ್ಲಿಂದ ಅವ್ರನ್ನ ಬೆಂಗಳೂರು ನಗರಕ್ಕೆ ಮೆರವಣಿಗೆ ಮುಖಾಂತರ ಮಾಡಿ ನಾವು ಕರ್ಕೊಂಬಂದ್ರಿ. ಆ ರೀತಿ ಏನಾದರೂ ಹುನ್ನಾರ ಮಾಡಾಗಿದ್ದಿದ್ರೆ ನಮ್ಮ ಪಕ್ಷದ ಕಾರ್ಯಕರ್ತರೆಲ್ಲ ನೀವು ಹೋಗಿ ಅಂತೇಳಿ ಯಾಕೆ ಹೇಳ್ತಾ ಇದ್ರು ನಮ್ಮ ಪಕ್ಷದ ನಾಯಕರು? ಅದು ಅವರ ಭ್ರಮೆ, ಆ ರೀತಿ ಏನೂ ಇಲ್ಲ. ಆದರೆ ಏನು ಅವರು ಇವತ್ತು ಬಿಡದಿಯಲ್ಲಿ ಅಕ್ವಿಷನ್ ಮಾಡ್ತಾ ಇದ್ದಾರೆ. ಅಲ್ಲಿ ಸುಮಾರು 2 ಪಂಚಾಯಿತಿಗಳು, ಸುಮಾರು 15,000 ಜನ ರೈತರು, ಸುಮಾರು 9,000 ಎಕರೆ ರೈತರು ಸುಮಾರು 210 ದಿನಗಳಿಂದ ಅವರು ಹೋರಾಟವನ್ನು ಮಾಡ್ತಾ ಇದ್ದಾರೆ. ಆ ಹೋರಾಟ ಮಾಡಿದಂಥ ಸಂದರ್ಭದಲ್ಲಿ ಅಲ್ಲಿ ಏನು ಸ್ಥಳೀಯವಾಗಿ ನಿಮಗೆ ಗೊತ್ತಿದೆ, ಬೆಂಗಳೂರು ಗ್ರಾಮಾಂತರದಲ್ಲಿ JDS ಪಕ್ಷ ಭಾಳ ಪ್ರಬಲವಾಗಿದೆ. ಆಗ ಅಲ್ಲಿನ ರೈತರು 210 ದಿನಗಳಿಂದ ಹೋರಾಟ ಏನು ಮಾಡ್ತಾ ಇದ್ದಾರೆ, ಪಕ್ಷದ ವತಿಯಿಂದ ನಮ್ಮ ಪಕ್ಷದ ನಾಯಕರಾಗಿರ್ತಕ್ಕಂಥ ನಿಖಿಲ್ ಕುಮಾರಣ್ಣವ್ರ ನೇತೃತ್ವದಲ್ಲಿ ಅಲ್ಲಿ ನಮ್ಮ ಪಕ್ಷದ ಜಿಲ್ಲಾ ಘಟಕದ ಅಧ್ಯಕ್ಷರು, ಮಾಜಿ ಶಾಸಕರಾಗಿರ್ತಕ್ಕಂಥ ಮಂಜಣ್ಣವರು ನೇತೃತ್ವದಲ್ಲಿ ಪಕ್ಷದಿಂದ ನಾವು ಅಲ್ಲಿ ಏನು ರೈತರು ಹಗಲು ರಾತ್ರಿ ಹೆಣ್ಮಕ್ಳು ಇವತ್ತೇನು ಹೋರಾಟವನ್ನು ಮಾಡ್ತಾ ಇದ್ದಾರೆ ಅವ್ರಿಗೆ ಶಕ್ತಿ ತುಂಬುವಂಥ ಕೆಲಸನ ಪಕ್ಷದ ವತಿಯಿಂದ ನಾವು ಮಾಡಿದ್ದೀರಿ. ಆ ನಿಟ್ಟಿನಲ್ಲಿ ಅಲ್ಲಿ ಏನು ಸ್ಥಳೀಯವಾಗಿ ಏನಿವತ್ತು ಕಾಂಗ್ರೆಸ್ ಪಕ್ಷ ಅಧಿಕಾರವಾಗಿದೆ, ಅಲ್ಲಿನ ಯಾರು ಆ ಜಿಲ್ಲೆಯ ನಾಯಕರುಗಳು ಮಾತು ಕೇಳ್ಕೊಂಡು ಪೊಲೀಸ್ನವರು ನಮ್ಮ ಮೇಲೆ ದೌರ್ಜನ್ಯ ಮಾಡ್ತಾ ಇದ್ದಾರೆ ಅಂತ ಹೇಳಿದಂಥ ಸಂದರ್ಭದಲ್ಲಿ ಕುಮಾರಣ್ಣವರು ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ಮಾತನಾಡಿ, ನಮ್ಮ ನಿಖಿಲ್ ಕುಮಾರಣ್ಣವರು ಮಾತನಾಡಿದಂಥ ಸಂದರ್ಭದಲ್ಲಿ ನಿಮಗೆ ಅಧಿಕಾರ ಕೊಟ್ಟಿರ್ತಕ್ಕಂಥದ್ದು ರೈತರಿಗೆ ಒಳ್ಳೇದು ಮಾಡಬೇಕು, ನೀವು ಈ ರೀತಿ ಅಧಿಕಾರವನ್ನು ದುರುಪಯೋಗ ಪಡಿಸ್ಕೊಂಡು ಆ ರೈತರ ಮೇಲೆ ನೀವು ಪೊಲೀಸ್ನವ್ರು ಇಟ್ಕೊಂಡು ಗದಪ್ರಹಾರ ಮಾಡ್ತಾ ಇದ್ದೀರಿ ಅಂತೇನು ಏನು ಹೇಳಿದ್ದಾರೆ. ಆ ನಿಟ್ಟಿನಲ್ಲಿ ಉಪಮುಖ್ಯಮಂತ್ರಿಗಳು ಮಾತನಾಡಿರ್ಬೋದು. ಆದರೆ ನಮ್ಮ ಪಕ್ಷ ಯಾವತ್ತೂ ಸಹ ಯಾರಿಗೂ ನಮ್ಮ ಪಕ್ಷದ ನಾಯಕರುಗಳು ಕೆಟ್ಟದ್ದನ್ನು ಮಾಡೋ ಯೋಚನೆ ಇಟ್ಕೊಂಡಿಲ್ಲ. ಆದರೆ ಇವತ್ತು ಅವರು ಅಧಿಕಾರದಲ್ಲಿದ್ದಾರೆ, ಯಾಕೆ ಅವರು ಆ ರೀತಿ ಹೇಳ್ತಾ ಇದ್ದಾರೆ ಅದು ನಮಗೆ ಗೊತ್ತಿಲ್ಲ, ಅದು ಅವ್ರನ್ನೇ ಕೇಳಬೇಕು. ಒಂದು ಮಾತನ್ನು ನಾವು ಹೇಳ್ತಾ ಇದ್ದೀನಿ ಈ ಸಂದರ್ಭದಲ್ಲಿ, ಬೆಂಗಳೂರು ನಗರ ಘಟಕದ ಅಧ್ಯಕ್ಷನಾಗಿ ನಾನು ಒಬ್ಬ ಮಾಜಿ ಶಾಸಕನಾಗಿ ನಾನು ವಿಧಾನ ಪರಿಷತ್ತಲ್ಲಿ ಒಂದು ಬಾರಿ ಏನು ಕೆಲಸವನ್ನು ಮಾಡಿದ್ದೇನೆ. ನಾನು ಕೆಲಸ ಮಾಡೋಂಥ ಸಂದರ್ಭದಲ್ಲಿ 3 ಜನ ಮುಖ್ಯಮಂತ್ರಿಗಳನ್ನ ನಾವು ನೋಡಿದ್ದೀರಿ. ಆದರೆ ರಾಜ್ಯದ ಯಾರೇ ಒಬ್ಬ ಅಧಿಕಾರದಲ್ಲಿದ್ದಂಥ ಮುಖ್ಯಮಂತ್ರಿಗಳು ಆ ಪಕ್ಷ ಕೆಲಸ ಮಾಡೋಂಥ ಸಂದರ್ಭದಲ್ಲಿ ಬಡವರು ರೈತರ ಪರವಾಗಿ ಕೆಲಸ ಮಾಡಬೇಕು, ನಮ್ಮ ಸ್ವಾರ್ಥಕ್ಕೆ ನಮಗೇನೋ ಅನುಕೂಲ ಆಗ್ತದೆ ಅಂತೇಳಿ ಕೆಲಸ ಮಾಡಿದಂಥ ಸಂದರ್ಭದಲ್ಲಿ ಅದು ಮುಂದಿನ ಅದು ಅಧಿಕಾರದಲ್ಲಿದ್ದಂಥ ಸಂದರ್ಭದಲ್ಲಿ ಅವ್ರಿಗೆ ಗೊತ್ತಾಗೋದಿಲ್ಲ.
ನಾವು ಈ ಸಂದರ್ಭದಲ್ಲಿ ನಾನು ಇನ್ನೊಂದು ಮಾತನ್ನು ಹೇಳ್ತೀನಿ. ನಾವು ಇದೇ ಫ್ರೀಡಮ್ ಪಾರ್ಕಲ್ಲಿ ಒಂದು ದೊಡ್ಡ ಪ್ರತಿಭಟನೆಯನ್ನು ಮಾಡಿದರು. ನಮ್ಮ ಪಕ್ಷದ ಕುಮಾರಣ್ಣವರು ಸಹ ಬಂದಿದ್ದರು ಆ ಪ್ರತಿಭಟನೆಗೆ. ನಮ್ಮ ಪಕ್ಷದ ಎಲ್ಲ ಶಾಸಕರು, ಮಾಜಿ ಶಾಸಕರಾದಿಯಾಗಿ ಒಂದು ದೊಡ್ಡ ಪ್ರತಿಭಟನೆಯನ್ನು ಮಾಡಿದ್ರಿ. ನಾವು ಒಂದೇ ಹೇಳಿದ್ದು, ನೀವೇನಿವತ್ತು 5 ಗ್ಯಾರಂಟಿ ಸ್ಕೀಮ್ಗಳನ್ನ ತಂದಿದ್ದೀರಲ್ವಾ, ತಾವು 5ನೇ ತಾರೀಕು ಕೊಡ್ತಿರೋ, 10ನೇ ತಾರೀಕು ಕೊಡ್ತಿರೋ, 15ನೇ ತಾರೀಕು ಕೊಡ್ತಿರೋ, ದಯವಿಟ್ಟು ಒಂದು ಕ್ಯಾಲೆಂಡರ್ ಈವೆಂಟ್ ಡೇಟನ್ನು ನೀವು ಫಿಕ್ಸ್ ಮಾಡಿ ಆ ಡೇಟ್ಗೆ ಜನಕ್ಕೆ ನೀವು ಕೊಡಿ ಅಂತ ಹೇಳಿದಿರಿ. ಮಾನ್ಯ ಉಪಮುಖ್ಯಮಂತ್ರಿಗಳು, ಮುಖ್ಯಮಂತ್ರಿಗಳು ಹೇಳ್ತಾರೆ, ಇವತ್ತೇನೋ ನೋಡ್ತಾ ಇದ್ದೆ ಬೆಳಗ್ಗೆ ಪೇಪರ್ನಲ್ಲಿ, 500 ಕೋಟಿ ರೂಪಾಯಿ ಹೆಣ್ಮಕ್ಳು ಫ್ರೀಯಾಗಿ ಓಡಾಡ್ಬಿಟ್ಟಿದ್ದಾರೆ ಬಸ್ಸಲ್ಲಿ ಅಂತ ಹೇಳ್ಬಿಟ್ಟು. ಯಾವ ಪುರುಷಾರ್ಥಕ್ಕೋಸ್ಕರ ನೀವು ಒಂದು ಕಡೆ ಫ್ರೀಯಾಗಿ ಬಸ್ಸಲ್ಲಿ ಓಡಾಡಿ ಅಂತ ಹೇಳ್ತೀರಿ, ಇಲ್ಲಿ ಅಗತ್ಯ ವಸ್ತುಗಳ ಬೆಲೆಗಳನ್ನು ಭಾಳ ಗಗನಕ್ಕೇರಿದೆ. ನೀವು ಏನೋ ಒಂದು 10 ರೂಪಾಯೋ 15 ರೂಪಾಯಿ 20 ರೂಪಾಯಿ ಬಸ್ ಚಾರ್ಜನ್ನು ಉಳಿಸಿ ಪ್ರತಿದಿನ ನೀವು ಆ ಪಾಪ ಆ ದಿನನಿತ್ಯ ಅಗತ್ಯ ವಸ್ತುಗಳ ಬೆಲೆಯನ್ನು ನೀವು ಗಗನಕ್ಕೇರಿಸಿದ್ದೀರಿ. ಯಾರಾದರೂ ನೆಮ್ಮದಿಯಿಂದ ಜೀವನ ಮಾಡಲಿಕ್ಕೆ ಸಾಧ್ಯನಾ? ನೀವು ಈ 5 ಗ್ಯಾರಂಟಿ ಸ್ಕೀಮ್ಗಳನ್ನ ನಿಮ್ಮ ಸ್ವಾರ್ಥಕ್ಕೋಸ್ಕರ, ಚುನಾವಣೆಗಳನ್ನು ಗೆಲ್ಲಕ್ಕೋಸ್ಕರ ನೀವು ಅದನ್ನು ಬಳಸ್ಕೊಳ್ತಾ ಇದ್ದೀರಿ ಹೊರತಾಗಿ ನೀವು ಜನರಿಗೋಸ್ಕರ, ಜನರ ಒಳಿತಿಗೋಸ್ಕರ, ರಾಜ್ಯದ ಅಭಿವೃದ್ಧಿಗೋಸ್ಕರ ನೀವು ಕೆಲಸ ಮಾಡ್ತಾಯಿಲ್ಲ ಅಂತೇಳಿ ರಾಜ್ಯದ ಸ್ತ್ರೀ ಸಾಮಾನ್ಯನಿಗೆ ಗೊತ್ತಿದೆ. ಮುಂದೆ ಬರ್ತಕ್ಕಂಥ ಇವೆಲ್ಲ ನೀವು ಮಾಡ್ತಾ ಇರ್ತಕ್ಕಂಥ ಏನು ನೀವು ಇವತ್ತು ಜನರಿಗೆ ತೊಂದರೆ ಕೊಡ್ತಾ ಇದ್ದೀರಿ, ಮುಂದೆ ಬರ್ತಕ್ಕಂಥ ಚುನಾವಣೆಗಳಲ್ಲಿ ನಿಮಗೆ ಜನ ತಕ್ಕ ಪಾಠವನ್ನು ಕಲಿಸ್ತಾರೆ. ಸರಿ, ಇವತ್ತು ಅಧಿಕೃತವಾಗಿ ದೇವೇಗೌಡರು ಹೇಳ್ತಿರುವಂಥದ್ದು GBA ಎಲೆಕ್ಷನ್ಗೆ ನಾವು BJP ಜೊತೆ ಹೋಗ್ತೇವೆ ಅನ್ನುವಂಥದ್ದು ಮಾತು. ಸರ್, ಇದು ಇವತ್ತು ಪೂಜ್ಯ ದೇವೇಗೌಡರು ಸಾಹೇಬರು ಏನು ಹೇಳಿದ್ದಾರೆ, ಇದನ್ನು ಕುಮಾರಣ್ಣವರು ಸಹ ಹೇಳಿದ್ದಾರೆ, ನಮ್ಮ ರೇವಣ್ಣ ಸಾಹೇಬರು ಸಹ ಹೇಳಿದ್ದಾರೆ, ನಿಖಿಲ್ ಕುಮಾರಣ್ಣವರು ಸಹ ಹೇಳಿದ್ದಾರೆ. ಹಿಂದೆ ಏನು ನಾವು ಇವತ್ತು NDA ಅಂಗಪಕ್ಷ ಭಾರತೀಯ ಜನತಾ ಪಾರ್ಟಿ JDS ಪಕ್ಷ ಇಲ್ಲೇನು ಮೈತ್ರಿಯನ್ನು ನಾವು ಮಾಡ್ಕೊಂಡಿದ್ದೀರಿ. NDA ಅಂಗಪಕ್ಷವಾಗಿ ಲೋಕಸಭೆ ಚುನಾವಣೆಯಲ್ಲಿ ನಾವೇನು ಇಬ್ಬರು ಒಟ್ಟಾಗಿ ಒಗ್ಗಟ್ಟಾಗಿ ಏನು ಕೆಲಸವನ್ನು ಮಾಡಿದ್ದೀರಿ, ಅತಿ ಹೆಚ್ಚು ಸೀಟುಗಳನ್ನ ಗೆದ್ದಿದ್ದೀರಿ. ಅವರು ಮೊನ್ನೆ ಪೂಜ್ಯ ದೇವೇಗೌಡರು ಸಾಹೇಬ್ರನ್ನ ಭೇಟಿ ಮಾಡೋಕ್ಕೆ ಬಂದಂಥ ಸಂದರ್ಭದಲ್ಲಿ ನಮ್ಮ ವಿಜೇಂದ್ರ ಸರ್ ಅವರು ಮತ್ತು ಉಪಮುಖ್ಯಮಂತ್ರಿಗಳು, ಮಾಜಿ ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಅಶ್ವಥ್ ನಾರಾಯಣ ಸರ್ ಅವರೇನು ನಿಯೋಗ ಏನು ಬಂದು ಅವರೇನು ಭೇಟಿ ಮಾಡಿದ್ದಾರೆ ಪೂಜ್ಯ ದೇವೇಗೌಡರು ಸಾಹೇಬ್ರನ್ನ, ಅವರೇ ಅವತ್ತು ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದ್ದಾರೆ, ನಮಗೂ ಮತ್ತು JDSನವ್ರಿಗೂ ಏನಾದರೂ ಸ್ವಲ್ಪ ವ್ಯತ್ಯಾಸಗಳಿದೆ ಅಂತೇಳಿ ಮಾಧ್ಯಮದವರು ಮತ್ತು ವಿರೋಧ ಪಕ್ಷಗಳ ಸೃಷ್ಟಿ. ಆದರೆ ನಾವು ಒಟ್ಟಾಗಿ ಒಗ್ಗಟ್ಟಾಗಿ ಒಂದಾಗಿ ಯಾವುದೇ ಚುನಾವಣೆ ಬಂದರೂ ಸಹ ನಾವು ಎಲ್ಲ ಒಟ್ಟಾಗಿ ಹೋಗ್ತೀವಿ ಅಂತೇಳಿ ಏನು ಹೇಳಿದ್ದಾರೆ, ಅವರೇ ಹೇಳಿದ್ದಾರೆ. ಹಾಗಾಗಿ ಇವತ್ತು ಪೂಜ್ಯ ದೇವೇಗೌಡರು ಸಾಹೇಬರು ಹೇಳಿದ್ದಾರೆ, ಮುಂದೆ ಬರತಕ್ಕಂಥ ಯಾವುದೇ ಚುನಾವಣೆ ಇದ್ದರೂ ಸಹ ನಾವು ಅವರು ಒಟ್ಟಾಗಿ ಕೆಲಸ ಮಾಡ್ತೀರಿ ಅಂತ ಸ್ಥಳೀಯವಾಗಿ ನಾವು ಎಲ್ಲ ಕೆಲಸವನ್ನು ಮಾಡ್ತಾಯಿದ್ದೀವಿ. ಮುಂದೆ ನಮ್ಮ ವರಿಷ್ಠ ನಾಯಕರು ಏನು ತೀರ್ಮಾನ ಮಾಡ್ತಾರೋ ಆ ನಿಟ್ಟಿನಲ್ಲಿ ನಾವು ಕೆಲಸ ಮಾಡ್ತೀವಿ. ಇದಿಷ್ಟು ರಮೇಶ್ ಗೌಡ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ನಾಗರಾಜ್ ಜೊತೆ ಶಿವಕುಮಾರ್, ಸ್ಪೀಡ್ ನ್ಯೂಸ್ ಕನ್ನಡ, ಬೆಂಗಳೂರು.